ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತಹ ಅಧ್ಯಾಯವನ್ನು ಕುರಿತು ನಾವು ಕಳೆದ ತರಗತಿಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, 2ನೇ ಅಧ್ಯಾಯದ 1 ಮತ್ತು 2 ಅಂಕಗಳ ಪ್ರಶ್ನೋತ್ತರಗಳ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಚುನಾವಣೆಯ ಮೂಲ ಪದ ಯಾವುದು ಎನ್ನುವಂತಹ ಒಂದು ಪ್ರಶ್ನೆ. ಚುನಾವಣೆ ಎನ್ನುವ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ನಾವು ಎಲೆಕ್ಷನ್ ಎಂದು ಕರೆಯುತ್ತೇವೆ. ಈ ಎಲೆಕ್ಷನ್ ಎನ್ನುವ ಇಂಗ್ಲಿಷ್ ಪದವು ಲ್ಯಾಟಿನ್ ಭಾಷೆಯ ಎಲೆಗೆರಿ ಎನ್ನುವ ಪದದಿಂದ ಬಂದಿದೆ ಅಂತಕ್ಕಂಥದ್ದು. ಎಲೆಗೆರಿ ಎನ್ನುವ ಮೂಲ ಪದವನ್ನ ಹೊಂದಿದೆ. ಎಲೆಗೆರಿ ಎಂದರೆ ಆರಿಸು ಅಥವಾ ಆಯ್ಕೆ ಮಾಡು ಎನ್ನುವಂತಹ ಅರ್ಥವನ್ನ ನೀಡುತ್ತದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಹಾಗಾಗಿ ಚುನಾವಣೆಯ ಮೂಲ ಪದ ಯಾವುದು ಎನ್ನುವಂತಹ ಪ್ರಶ್ನೆಗೆ ಚುನಾವಣೆಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಎಲೆಕ್ಷನ್ ಎಂದು ಕರೆಯುತ್ತೇವೆ. ಎಲೆಕ್ಷನ್ ಎನ್ನುವ ಇಂಗ್ಲಿಷ್ ಪದವು ಲ್ಯಾಟಿನ್ ಭಾಷೆಯ ಎಲೆಗೆರಿ ಎನ್ನುವ ಮೂಲ ಪದದಿಂದ ಬಂದಿದೆ. ಎಲೆಗೆರಿ ಎಂದರೆ ಆಯ್ಕೆ ಮಾಡು ಅಥವಾ ಹಾರಿಸು ಎನ್ನುವಂತಹ ಅರ್ಥವನ್ನು ನೀಡುತ್ತದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಇನ್ನು 2ನೇ ಪ್ರಶ್ನೆ ಅಂತ ಹೇಳಿದ್ರೆ, ಚುನಾವಣೆ ಎಂದರೇನು ಎನ್ನುವಂತಹ ಪ್ರಶ್ನೆ. ಇಲ್ಲಿ ಚುನಾವಣೆ ಅಂತ ಹೇಳಿದ್ರೆ, ಮತದಾರರು ತಮ್ಮ ಮತ ಚಲಾಯಿಸುವ ಮೂಲಕ ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವಿಧಾನ ಅಥವಾ ಒಂದು ಪ್ರಕ್ರಿಯೆಯನ್ನ ಚುನಾವಣೆ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಮತದಾರರು ಮತ ಚಲಾಯಿಸುವ ಮೂಲಕ ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅಥವಾ ಒಂದು ವಿಧಾನವೇ ಚುನಾವಣೆ ಅಥವಾ ಅದನ್ನ ಎಲೆಕ್ಷನ್ ಅಂತ ಹೇಳಿ ನಾವು ಕರೀತೇವೆ. ಹಾಗೆ 3ನೇದಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನಾವು ನೋಡುವುದಾದರೆ, ಸಾರ್ವತ್ರಿಕ ಚುನಾವಣೆ ಎಂದರೇನು ಎನ್ನುವಂತಹ 1 ಅಂಕದ ಮತ್ತೊಂದು ಪ್ರಶ್ನೆಯನ್ನ ನಾವು ಇಲ್ಲಿ ಗಮನಿಸ್ತೇವೆ. ಶಾಸನ ಸಭೆಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಯನ್ನು ಸಾರ್ವತ್ರಿಕ ಚುನಾವಣೆಗಳು ಅಂತ ಹೇಳಿ ಕರೀತಾರೆ. ಶಾಸನ ಸಭೆಗೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳಲು ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳನ್ನ ಸಾರ್ವತ್ರಿಕ ಚುನಾವಣೆಗಳು ಅಂತ ಕರೀತಾರೆ. ಅಂದ್ರೆ ಭಾರತದ ಶಾಸನ ಸಭೆಗೆ ಅಥವಾ ರಾಜ್ಯಗಳ ಶಾಸನ ಸಭೆಗಳಿಗೆ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತವೆ. ಇಂತಹ ಚುನಾವಣೆಗಳನ್ನ ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆಗಳು ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಶಾಸನ ಸಭೆಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡಲು ನಿಯತಕಾಲಿಕವಾಗಿ ಅಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಚುನಾವಣೆಗಳನ್ನು ಸಾರ್ವತ್ರಿಕ ಮಹಾ ಚುನಾವಣೆಗಳು ಎಂದು ಕರೆಯುತ್ತಾರೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಬರಿಬೇಕಾಗ್ತದೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಉಪಚುನಾವಣೆ ಎಂದರೇನು ಎನ್ನುವಂತಹ ಪ್ರಶ್ನೆ. ಇಲ್ಲಿ ಉಪಚುನಾವಣೆ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಕ್ಷೇತ್ರದಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿ ತನ್ನ ಅಧಿಕಾರ ಮುಗಿಯುವ ಮುಂಚೆಯೇ ಸ್ವಇಚ್ಛೆಯಿಂದ ರಾಜೀನಾಮೆಯನ್ನ ನೀಡಿದರೆ ಅಥವಾ ಮರಣ ಹೊಂದಿದರೆ
ಆ ಕ್ಷೇತ್ರದಲ್ಲಿ ಮತ್ತೊಂದು ಚುನಾವಣೆಯನ್ನ ನಡೆಸಲಾಗುತ್ತದೆ. ಅಂತಹ ಚುನಾವಣೆಯನ್ನ ಏನಂತ ಕರೀತಾರೆ? ಉಪಚುನಾವಣೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಚುನಾವಣೆ ಅಂತ ಹೇಳಿದ ತಕ್ಷಣ ಒಂದು ಸಾರ್ವತ್ರಿಕ ಚುನಾವಣೆ ಬರ್ತದೆ, ಮತ್ತೊಂದು ಉಪಚುನಾವಣೆ ಅಂತೇಳಿ ನಾವು ಅದನ್ನ ಕರೀತೇವೆ. ಉಪಚುನಾವಣೆ ಅಂತಕ್ಕಂಥದ್ದು. ಉಪಚುನಾವಣೆ ಅಂತ ಹೇಳಿದ್ರೆ ಇಷ್ಟೇ, ಒಂದು ಕ್ಷೇತ್ರದಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿ ರಾಜೀನಾಮೆಯನ್ನ ಸಲ್ಲಿಸಿದರೆ ಅಥವಾ ಮರಣ ಹೊಂದಿದರೆ ಆ ಕ್ಷೇತ್ರದಲ್ಲಿ ಮತ್ತೊಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಲು 6 ತಿಂಗಳ ಒಳಗಾಗಿ ಚುನಾವಣೆಯನ್ನ ನಡೆಸಬೇಕು. ಆ ರೀತಿ ನಡೆಯುವಂತಹ ಚುನಾವಣೆಯನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಉಪಚುನಾವಣೆಗಳು ಅಂತ ಹೇಳಿ ಕರೀತೇವೆ. ಸೊ ಅದೇ ರೀತಿಯಾಗಿ ಮರು ಚುನಾವಣೆ ಎನ್ನುವಂತಹ ಮತ್ತೊಂದು ಚುನಾವಣೆಯನ್ನು ನಾವು ಕಾಣ್ತೇವೆ. ಮರು ಚುನಾವಣೆ ಅಂತಕ್ಕಂಥದ್ದು. ಇಲ್ಲಿ ಮರು ಚುನಾವಣೆ ಅಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ಯಾವುದೋ ಕಾರಣದಿಂದ ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಮತದಾನ ಕೇಂದ್ರದಲ್ಲಿ ಯಾವುದೋ ಕಾರಣಗಳಿಂದಾಗಿ ಚುನಾವಣೆ ಸ್ಥಗಿತವಾದರೆ ಆ ಮತಗಟ್ಟೆಯಲ್ಲಿ ಅಥವಾ ಕ್ಷೇತ್ರದಲ್ಲಿ ಮರುದಿನ ಚುನಾವಣೆಯನ್ನ ನಡೆಸಲಾಗುತ್ತದೆ. ಅಂತಹ ಚುನಾವಣೆಯನ್ನ ನಾವೇನಂತ ಕರಿತೀವಿ? ಮರು ಚುನಾವಣೆ ಅಂತ ಹೇಳಿ ಕರೀತೀವಿ. ಅಂದ್ರೆ ಇಲ್ಲಿ ಮರು ಚುನಾವಣೆ ಅಂತ ಹೇಳಿದ್ರೆ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಯಾವುದೇ ಮತಗಟ್ಟೆಯಲ್ಲಿ ಅಕ್ರಮಗಳು ನಡೆದರೆ ಅಥವಾ ಚುನಾವಣಾ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗದೇ ಇರುವಂತಹ ವಾತಾವರಣ ಸೃಷ್ಟಿಯಾದರೆ ಆ ಮತಗಟ್ಟೆಯಲ್ಲಿ ಮರುದಿನ ಚುನಾವಣೆಯನ್ನ ನಡೆಸಲಾಗುತ್ತದೆ. ಅಂತಹ ಚುನಾವಣೆಯನ್ನ ಏನಂತ ಕರೀತೇವೆ? ಮರು ಚುನಾವಣೆ ಅಂತ ಹೇಳಿ ಕರೀತೇವೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಚುನಾವಣೆ ಅಂತ ಹೇಳಿದ್ರೆ ಮಧ್ಯಂತರ ಚುನಾವಣೆ ಎಂದರೇನು ಅಂತಕ್ಕಂಥದ್ದು. ಮಧ್ಯಂತರ ಚುನಾವಣೆ ಎಂದರೇನು? ಮಧ್ಯಂತರ ಚುನಾವಣೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದಂತಹ ಸರ್ಕಾರ ವಿವಿಧ ಕಾರಣಗಳಿಂದಾಗಿ ತನ್ನ ಅಧಿಕಾರವನ್ನ ಕಳೆದುಕೊಂಡರೆ ಮತ್ತೊಂದು ಚುನಾವಣೆಯ ಮೂಲಕ ಹೊಸ ಸರ್ಕಾರಗಳನ್ನ ಆಯ್ಕೆ ಮಾಡಲಾಗುತ್ತದೆ. ಅಂತಹ ಚುನಾವಣೆಯನ್ನ ಏನಂತ ಕರೀತೇವೆ? ಮಧ್ಯಂತರ ಚುನಾವಣೆ ಅಂತ ಹೇಳಿ ಕರೀತೇವೆ. ಅಂದ್ರೆ ಜನಗಳಿಂದ ಆಯ್ಕೆಯಾದಂತಹ ಒಂದು ಸರ್ಕಾರ, ಆ ಸರ್ಕಾರದ ನಿರ್ದಿಷ್ಟ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ ಸಾಮಾನ್ಯವಾಗಿ 5 ವರ್ಷಗಳು ಇರ್ತದೆ. ಆ ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದಂತಹ ಸರ್ಕಾರ ಯಾವುದೋ ಕಾರಣಗಳಿಂದಾಗಿ ಬಹುಮತವನ್ನ ಕಳೆದುಕೊಂಡು ಅಥವಾ ಸರ್ಕಾರದ ಮುಖ್ಯಸ್ಥನು 5 ವರ್ಷಗಳ ಒಳಗಾಗಿಯೇ ರಾಜೀನಾಮೆಯನ್ನ ಸಲ್ಲಿಸಿದರೆ, ಸರ್ಕಾರ ರದ್ದುಗೊಂಡರೆ ಅಥವಾ ಸರ್ಕಾರ ಬಿದ್ದು ಹೋದರೆ ಮತ್ತೊಂದು ಚುನಾವಣೆಯ ಮೂಲಕ ಹೊಸ ಸರ್ಕಾರವನ್ನ ಆಯ್ಕೆ ಮಾಡಲಾಗ್ತದೆ. ಅಂತಹ ಚುನಾವಣೆಗಳನ್ನು ನಾವೇನಂತ ಕರಿತೀವಿ? ಮಧ್ಯಂತರ ಚುನಾವಣೆಗಳು ಅಂತ ಹೇಳಿ ಕರೀತೀವಿ. ಸೊ ನಾವಿಲ್ಲಿ 4 ರೀತಿಯನ್ನ ನೋಡಿದ್ವಿ. ಒಂದು ಸಾರ್ವತ್ರಿಕ ಚುನಾವಣೆ. ಸಾರ್ವತ್ರಿಕ ಚುನಾವಣೆ ಅಂತಕ್ಕಂಥದನ್ನ ನಾವು ನೋಡಿದ್ವಿ. ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಚುನಾವಣೆಯನ್ನ ಸಾರ್ವತ್ರಿಕ ಚುನಾವಣೆ ಅಂತೇಳಿ ಕರೀತೇವೆ. ಅದೇ ರೀತಿಯಾಗಿ ಯಾವುದಾದರೂ ಕ್ಷೇತ್ರದಿಂದ ಆಯ್ಕೆಯಾದಂತಹ ಸದಸ್ಯ ರಾಜೀನಾಮೆ ಅಥವಾ ಮರಣದಿಂದ ಆ ಸ್ಥಾನ ಖಾಲಿಯಾದಾಗ ಆ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆಯನ್ನ ನಾವೇನಂತ ಕರಿತೇವೆ? ಉಪಚುನಾವಣೆಗಳು ಅಂತ ಕರೀತೇವೆ. ಮರು ಚುನಾವಣೆ ಅಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ಯಾವುದಾದರೂ ಮತಗಟ್ಟೆಯಲ್ಲಿ ಚುನಾವಣೆ ನಡೆಯಲು ಸಾಧ್ಯವಾಗದೇ ಇರುವಂತಹ ವಾತಾವರಣ ಸೃಷ್ಟಿಯಾಗಿದ್ದರೆ ಅಂದಿನ ಚುನಾವಣೆಯನ್ನ ರದ್ದುಗೊಳಿಸಿ ಮರುದಿನ ಚುನಾವಣೆಯನ್ನ ನಡೆಸಲಾಗುತ್ತದೆ. ಅದನ್ನ ಏನಂತ ಕರೀತೇವೆ? ಮರು ಚುನಾವಣೆ ಅಂತ ಕರೀತೇವೆ. ನಿರ್ದಿಷ್ಟವಾದಂತಹ ಅಧಿಕಾರಾವಧಿಯ ಒಳಗಡೆನೆ ಸರ್ಕಾರ ತನ್ನ ಅಧಿಕಾರವನ್ನ ಕಳೆದುಕೊಂಡರೆ ಹೊಸ ಸರ್ಕಾರದ ರಚನೆಗಾಗಿ ನಡೆಯುವಂತಹ ಚುನಾವಣೆಯನ್ನ ಏನಂತ ಕರೀತೇವೆ? ಮಧ್ಯಂತರ ಚುನಾವಣೆಗಳು ಅಂತ ಹೇಳಿ ಕರೀತೇವೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಚುನಾವಣೆಗಳು ಎಂದರೇನು,
ಚುನಾವಣೆಯ ಮೂಲ ಪದ ಯಾವುದು, ಚುನಾವಣೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಚುನಾವಣೆಗಳು ಯಾವುವು ಅನ್ನುವಂತಹ ಅಂಶಗಳನ್ನ ನಾವು ಇಲ್ಲಿ ನೋಡಿದ್ವಿ. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರತ್ಯಕ್ಷ ಚುನಾವಣೆ ಎಂದರೇನು ಅನ್ನುವಂತಹ ಒಂದು ಪ್ರಶ್ನೆ. ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಅಂತ ಹೇಳಿದ್ರೆ ಮತದಾರನೇ ನೇರವಾಗಿ ಮತಗಟ್ಟೆಗೆ ತೆರಳಿ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸಲು ಅವಕಾಶವಿರುವಂತಹ ಚುನಾವಣೆಯನ್ನ ಏನಂತ ಕರೀತಾರೆ, ಪ್ರತ್ಯಕ್ಷ ಚುನಾವಣೆಗಳು ಅಂತ ಹೇಳಿ ಕರೀತಾರೆ. ಅಂದ್ರೆ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರನೇ ನೇರವಾಗಿ ಮತಗಟ್ಟೆಗೆ ಹೋಗಿ ಯಾವುದೇ ಪ್ರಭಾವಗಳಿಗೆ ಒಳಗಾಗದಂತೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸಲು ಅವಕಾಶವಿರುವಂತಹ ಚುನಾವಣೆಯನ್ನು ನಾವೇನಂತ ಕರೀತೇವೆ, ಪ್ರತ್ಯಕ್ಷ ಚುನಾವಣೆಗಳು ಅಂತ ಹೇಳಿ ಕರೀತೇವೆ. ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಗಳು, ರಾಜ್ಯಸಭಾ ಚುನಾವಣೆಗಳು, ವಿಧಾನಸಭಾ ಚುನಾವಣೆಗಳು ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಮತ್ತು ಸ್ಥಳೀಯ ಸರ್ಕಾರಗಳ ಚುನಾವಣೆಗಳು, ಇವೆಲ್ಲವೂ ಸಹ ಪ್ರತ್ಯಕ್ಷವಾದಂತಹ ಚುನಾವಣೆಗಳು. ಮತದಾರನೇ ನೇರವಾಗಿ ಮತಗಟ್ಟೆಗೆ ತೆರಳಿ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸಲು ಅವಕಾಶವಿರುವಂತಹ ಚುನಾವಣೆಯನ್ನ ಏನಂತ ಕರೀತಾರೆ, ಪ್ರತ್ಯಕ್ಷ ಚುನಾವಣೆಗಳು ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರನು ನೇರವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾನದ ಮೂಲಕ ತಾನೇ ಭಾಗವಹಿಸುವಂತಹ ಅವಕಾಶ ಇರುತ್ತದೆ. ಉದಾಹರಣೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳು ಎನ್ನುವಂಥದ್ದನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದೇ ರೀತಿಯಾಗಿ ಪರೋಕ್ಷ ಚುನಾವಣೆಗಳು ಎಂದರೇನು ಅಂತ ಹೇಳಿದ್ರೆ, ಪರೋಕ್ಷ ಚುನಾವಣೆ ಅಂತ ಹೇಳಿದ್ರೆ ಒಂದು ಚುನಾವಣೆಯಲ್ಲಿ ಮತದಾರರು ನೇರವಾಗಿ ಭಾಗವಹಿಸದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಮಾತ್ರ ಮತದಾನದ ಅವಕಾಶಕ್ಕೆ ಇರುವಂತಹ ಚುನಾವಣೆಯನ್ನು ನಾವೇನಂತ ಕರೀತೇವೆ, ಪರೋಕ್ಷ ಚುನಾವಣೆಗಳು ಅಂತ ಕರೀತೇವೆ. ಒಂದು ಚುನಾವಣೆಯಲ್ಲಿ ರಾಷ್ಟ್ರದ ಪ್ರಜೆಗಳಿಗೆ ನೇರವಾಗಿ ಭಾಗವಹಿಸಲು ಅವಕಾಶ ಇರೋದಿಲ್ಲ. ಆ ಪ್ರಜೆಗಳ ಬದಲಾಗಿ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಭಾಗವಹಿಸಲು ಅವಕಾಶವಿರುವಂತಹ ಚುನಾವಣೆಯನ್ನ ಪರೋಕ್ಷ ಚುನಾವಣೆ ಅಂತ ಕರೀತೇವೆ. ಅದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ರಾಷ್ಟ್ರಪತಿ ಚುನಾವಣೆ ಅಂತಕ್ಕಂಥದ್ದು. ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಷ್ಟ್ರದ ಮತದಾರರಿಗೆ ಮತದಾನವನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ರಾಷ್ಟ್ರದ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಮಾತ್ರ ಮತ ಚಲಾಯಿಸಿ ರಾಷ್ಟ್ರದ ಮುಖ್ಯಸ್ಥನಾದಂತಹ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸೊ ಇಂತಹ ಚುನಾವಣೆಯನ್ನು ನಾವೇನಂತ ಕರೀತೇವೆ, ಪರೋಕ್ಷ ಚುನಾವಣೆಗಳು ಅಂತ ಹೇಳಿ ಕರೀತೇವೆ. ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಹಾಗೂ ರಾಜ್ಯ ಶಾಸಕಾಂಗದ ಕೆಳಮನೆಯ ಚುನಾಯಿತ ಸದಸ್ಯರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಹ ಅವಕಾಶವನ್ನ ಪಡೆದಿದ್ದಾರೆ. ಅಂತಹ ಚುನಾವಣೆಯನ್ನು ನಾವೇನಂತ ಕರಿತೀವಿ, ಪರೋಕ್ಷ ಚುನಾವಣೆಗಳು ಅಂತ ಕರೀತಾರೆ. ಇಲ್ಲಿ ಚುನಾವಣೆಯಲ್ಲಿ ಎರಡು ವಿಧ, ಒಂದು ಪ್ರತ್ಯಕ್ಷ ಚುನಾವಣೆ, ಮತ್ತೊಂದು ಪರೋಕ್ಷ ಚುನಾವಣೆ ಅಂತಕ್ಕಂತಹ ಎರಡು ವಿಧಗಳನ್ನು ಗುರುತಿಸುತ್ತೇವೆ. ಪ್ರತ್ಯಕ್ಷ ಚುನಾವಣೆ ಅಂತಂದ್ರೆ ಪ್ರಜೆಗಳೇ ನೇರವಾಗಿ ಚುನಾವಣೆಯಲ್ಲಿ ಮತ ಚಲಾಯಿಸುವುದನ್ನ ಪ್ರತ್ಯಕ್ಷ ಚುನಾವಣೆ ಅಂತ ಕರೀತೇವೆ. ಪರೋಕ್ಷ ಚುನಾವಣೆ ಅಂತ ಹೇಳಿದ್ರೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಮಾತ್ರ ಮತದಾನ ಮಾಡಲು ಅವಕಾಶವಿರುವಂತಹ ಚುನಾವಣೆಯನ್ನ ಪರೋಕ್ಷ ಚುನಾವಣೆಗಳು ಎಂದು ಕರೆಯುತ್ತೇವೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಸೊ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಎನ್ನುವಂತಹ ಪ್ರಶ್ನೆ. ರಾಜ್ಯ ನಿಗದಿಪಡಿಸಿರುವಂತಹ ನಿರ್ದಿಷ್ಟ ವಯಸ್ಸನ್ನ ಪೂರೈಸಿರುವಂತಹ ಎಲ್ಲ ಅರ್ಹ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ಪದ್ಧತಿಯನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರೀತಾರೆ.
ಉದಾಹರಣೆ, ಭಾರತ ರಾಜ್ಯ ನಿಗದಿಪಡಿಸಿರ್ತಕ್ಕಂತಹ ಮತದಾನದ ವಯಸ್ಸು ಎಷ್ಟು ಅಂತ ಹೇಳಿದ್ರೆ 18 ವರ್ಷ. ಸೊ ಹಾಗಾಗಿ 18 ವರ್ಷ ಪೂರೈಸಿರುವಂತಹ ಎಲ್ಲ ಅರ್ಹ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ಪದ್ಧತಿಯನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಕರೀತಾರೆ. ಸೊ ನಾವು ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಭಾರತದಲ್ಲಿ ಮತದಾನಕ್ಕೆ 18 ವರ್ಷವನ್ನ ನಿಗದಿಯನ್ನ ಮಾಡಿಕೊಂಡಿದ್ದೇವೆ. ಸೊ ಇದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಮತದಾನ ಪದ್ಧತಿ ಯಾವುದು ಅಂತ ಹೇಳಿದ್ರೆ ನಿರ್ಬಂಧಿತ ಮತದಾನ ಪದ್ಧತಿ ಅಂತಕ್ಕಂಥ ಮತಾಧಿಕಾರ ಪದ್ಧತಿ ಎನ್ನುವಂಥದ್ದು ಇದೆ. ಕೆಲವೇ ಜನರಿಗೆ ಮಾತ್ರ ಮತದಾನಕ್ಕೆ ಅವಕಾಶವನ್ನ ಕೊಡುವಂತಹ ಪದ್ಧತಿಯನ್ನ ಏನಂತ ಕರೀತಾರೆ? ನಿರ್ಬಂಧಿತ ಮತಾಧಿಕಾರ ಪದ್ಧತಿ ಅಂತೇಳಿ ಕರೀತಾರೆ. ಆದ್ರೆ ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಲ್ಲಿ ರಾಜ್ಯ ನಿಗದಿ ಮಾಡಿರುವಂತಹ ನಿರ್ದಿಷ್ಟ ವಯಸ್ಸನ್ನು ಪೂರೈಸಿರುವಂತಹ ಎಲ್ಲ ಅರ್ಹ ಮತ್ತು ಸ್ತ್ರೀ ಪುರುಷರಿಬ್ಬರಿಗೂ ಮತದಾನಕ್ಕೆ ಅವಕಾಶವಿರುವಂತಹ ಪದ್ಧತಿಯನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಸೊ ಈ ಭಾರತದಲ್ಲಿ ಮತದಾನಕ್ಕೆ ನಿಗದಿ ಮಾಡಿರುವಂತಹ ವಯಸ್ಸು ಎಷ್ಟು ಎನ್ನುವಂತಹ ಮತ್ತೊಂದು ಪ್ರಶ್ನೆಯನ್ನ ನಾವು ಗಮನಿಸ್ತೇವೆ. ಸ್ವತಂತ್ರ ಬಂದ ಸಂದರ್ಭದಲ್ಲಿ ಅಥವಾ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಮತದಾನಕ್ಕೆ 21 ವರ್ಷವನ್ನ ನಿಗದಿ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಮತದಾನದ ವಯಸ್ಸನ್ನ 18ಕ್ಕೆ ಇಳಿಕೆ ಮಾಡಲಾಯಿತು. ಸೊ ಹಾಗಾಗಿ ಭಾರತದಲ್ಲಿ ಮತದಾನಕ್ಕೆ ನಿಗದಿ ಮಾಡಿರುವಂತಹ ವಯಸ್ಸು ಎಷ್ಟು ಅಂತ ಹೇಳಿದ್ರೆ 18 ವರ್ಷಗಳು ಎಂದು ನಾವು ಅದನ್ನ ಭಾವಿಸ್ಕೊಳ್ತೇವೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ವಯಸ್ಸನ್ನು ನಿಗದಿ ಮಾಡಿರ್ತದೆ. ಕೆಲವು ರಾಷ್ಟ್ರಗಳಲ್ಲಿ 21 ವರ್ಷ, ಕೆಲವು ರಾಷ್ಟ್ರಗಳಲ್ಲಿ 20 ವರ್ಷ. ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳಲ್ಲಿ 18 ವರ್ಷಗಳನ್ನ ಮತದಾನಕ್ಕೆ ವಯಸ್ಸನ್ನ ನಿಗದಿ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ ಎನ್ನುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ನೋಡ್ತೇವೆ. ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಎನ್ನುವಂತಹ ಮತ್ತೊಂದು ಪ್ರಶ್ನೆ. ಭಾರತದ ಚುನಾವಣಾ ಆಯೋಗವನ್ನ ತ್ರಿಸದಸ್ಯ ಪೀಠ ಅಂದ್ರೆ 3 ಆಯುಕ್ತರನ್ನ ಒಳಗೊಂಡಿದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಇನ್ನ 2 ಅವರಿಗೆ ಸಹಾಯಕ ಚುನಾವಣಾ ಆಯುಕ್ತರನ್ನಾಗಿ ನೇಮಕವನ್ನ ಮಾಡಲಾಗುತ್ತದೆ. ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ 3 ಜನ ಸದಸ್ಯರಿದ್ದಾರೆ. ಹಾಗಾಗಿ ಅದನ್ನ ತ್ರಿಸದಸ್ಯ ಪೀಠ ಅನ್ನುವಂತಹ ಹೆಸರಿನಿಂದ ಅದನ್ನು ನಾವು ಗುರುತಿಸ್ತೇವೆ. ಸಂವಿಧಾನ ಪ್ರಾರಂಭದಲ್ಲಿ ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಏಕ ಸದಸ್ಯ ಪೀಠ ಆಗಿತ್ತು. 1998ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಚುನಾವಣಾ ಆಯೋಗವನ್ನ ತ್ರಿಸದಸ್ಯ ಪೀಠವನ್ನಾಗಿ ಬದಲಾಯಿಸಲಾಯಿತು. ಹಾಗಾಗಿ ಎಷ್ಟು ಜನ ಸದಸ್ಯರಿದ್ದಾರೆ ಚುನಾವಣಾ ಆಯೋಗದಲ್ಲಿ ಅಂತ ಹೇಳಿದ್ರೆ 3 ಸದಸ್ಯರನ್ನ ಒಳಗೊಂಡಿದೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಇರ್ತಾನೆ, ಅವನಿಗೆ ಸಹಾಯಕರಾಗಿ ಅಥವಾ ಇನ್ನ 2 ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಲಾಗುತ್ತದೆ. ಒಟ್ಟು 3 ಸದಸ್ಯರು ಚುನಾವಣಾ ಆಯೋಗದಲ್ಲಿ ಇದ್ದಾರೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಎನ್ನುವಂತಹ ಮತ್ತೊಂದು ಪ್ರಶ್ನೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಚುನಾವಣಾ ಆಯೋಗದ ಆಯುಕ್ತರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ನೇಮಕವನ್ನ ಮಾಡುತ್ತಾರೆ ಎನ್ನುವುದನ್ನ ನಾವು ಇಲ್ಲಿ ಕಾಣ್ತೇವೆ ಅಂತ. ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡುವ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಗಳು ನೇಮಕ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಚುನಾವಣಾ ಆಯೋಗದ ಆಯುಕ್ತರನ್ನ
ಗಮನಿಸ್ತೇವೆ ಅಂತಕ್ಕಂಥದ್ದು. ಹಾಗೆಯೇ ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತಕ್ಕಂಥದ್ದು. ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷಗಳು ಅಥವಾ 65 ವರ್ಷಗಳು ಎನ್ನುವುದನ್ನು ನಾವು ಇಲ್ಲಿ ನೋಡ್ತೇವೆ. 6 ವರ್ಷ ಅಥವಾ 65 ವರ್ಷ ಇವೆರಡರಲ್ಲಿ ಯಾವುದು ಮೊದಲು ಅನ್ವಯವಾಗುತ್ತದೆಯೋ ಅದಕ್ಕನುಗುಣವಾಗಿ ಚುನಾವಣಾ ಆಯೋಗದ ಆಯುಕ್ತರು ಅಂತಕ್ಕಂಥವರು ನಿವೃತ್ತಿಯಾಗುತ್ತಾರೆ ಅಂತಕ್ಕಂಥದ್ದು. ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಅಂತಕ್ಕಂಥದ್ದು 6 ವರ್ಷಗಳು. ಆ ವ್ಯಕ್ತಿ ನೇಮಕವಾದ ದಿನದಿಂದ 6 ವರ್ಷಗಳವರೆಗೆ ಅಧಿಕಾರದಲ್ಲಿ ಇರುತ್ತಾನೆ. ಆ 6 ವರ್ಷಗಳ ಒಳಗಾಗಿಯೇ ಆ ಆಯುಕ್ತನು 65 ವರ್ಷ ವಯಸ್ಸನ್ನು ತಲುಪಿದ್ದ ಅಂತ ಹೇಳಿದ್ರೆ ಅವನು ಆ ತಕ್ಷಣವೇ ನಿವೃತ್ತಿಯಾಗಬೇಕಾಗುತ್ತದೆ. ಸೊ ಹಾಗಾಗಿ 6 ವರ್ಷ ಅಥವಾ 65 ವರ್ಷ ಇವೆರಡರಲ್ಲಿ ಮೊದಲು ಯಾವುದು ಅನ್ವಯವಾಗುತ್ತದೆಯೋ ಆ ಪ್ರಕಾರ ಚುನಾವಣಾ ಆಯೋಗದ ಆಯುಕ್ತರು ಅಂತಕ್ಕಂಥವರು ನಿವೃತ್ತಿಯಾಗುತ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ EVM ವಿಸ್ತರಿಸಿ ಎನ್ನುವಂತಹ ಮತ್ತೊಂದು 1 ಅಂಕದ ಪ್ರಶ್ನೆಯನ್ನು ನಾವು ಇಲ್ಲಿ ಕಾಣ್ತೇವೆ. EVM ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಎನ್ನುವಂತಹ ಅರ್ಥ. ವಿದ್ಯುನ್ಮಾನ ಮತಯಂತ್ರ ಅಂತ ಹೇಳಿ ನಾವು ಅದನ್ನು ಕನ್ನಡದಲ್ಲಿ ಕರೀತೇವೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಥವಾ ವಿದ್ಯುನ್ಮಾನ ಮತಯಂತ್ರ ಎನ್ನುವಂತಹ ಅರ್ಥವನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಅದೇ ರೀತಿಯಾಗಿ ಎಪಿಕ್ ಅನ್ನು ವಿಸ್ತರಿಸಿ, EPIC ಎಪಿಕ್ ಅನ್ನು ವಿಸ್ತರಿಸಿ. ಎಲೆಕ್ಟ್ರೋಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿ, ಎಲೆಕ್ಟ್ರೋಲ್ ಫೋಟೋ ಐಡೆಂಟಿಟಿ ಕಾರ್ಡ್, ಭಾವಚಿತ್ರ ಒಳಗೊಂಡಂತಹ ಮತದಾರರ ಗುರುತಿನ ಚೀಟಿ ಎನ್ನುವಂತಹ ಅರ್ಥ. ಸೊ ಇವೆರಡನ್ನೂ ಸಹ ನಾವು ಏನಂತ ಕರಿತೀವಿ ಅಂತಂದ್ರೆ ಚುನಾವಣಾ ಸುಧಾರಣೆಗಳು ಅಂತ ಹೇಳಿ ಕರೀತಾರೆ. ಚುನಾವಣಾ ಆಯೋಗ ಅಂತಕ್ಕಂಥದ್ದು ಚುನಾವಣೆಗಳನ್ನ ಸುಧಾರಣೆ ಮಾಡುವಂತಹ ಉದ್ದೇಶದಿಂದ ಎಪಿಕ್ ಕಾರ್ಡ್, ಎಲೆಕ್ಷನ್ ಫೋಟೋ ಐಡೆಂಟಿಟಿ ಕಾರ್ಡ್ ಮತ್ತು EVM ಎಲೆಕ್ಷನ್ ವೋಟಿಂಗ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತಕ್ಕಂತಹ 2 ಪ್ರಮುಖ ಸುಧಾರಣೆಗಳನ್ನ ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಜಾರಿಗೆ ತಂದಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮತದಾರರ ಗುರುತಿನ ಚೀಟಿ ಎಂದರೇನು ಎನ್ನುವಂತಹ ಪ್ರಶ್ನೆ. ಮತದಾರನು ಮತ ಚಲಾಯಿಸುವ ಸಂದರ್ಭದಲ್ಲಿ ಒಂದು ದಾಖಲೆಯನ್ನ ಹಾಜರುಪಡಿಸಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನೀಡಿರುವಂತಹ ಭಾವಚಿತ್ರ ಒಳಗೊಂಡಂತಹ ಗುರುತಿನ ಚೀಟಿಯನ್ನ ಹಾಜರುಪಡಿಸಿ ಮತದಾನವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಇಂತಹ ಒಂದು ಗುರುತಿನ ಚೀಟಿಯನ್ನ ಮತದಾರನ ಗುರುತಿನ ಚೀಟಿ ಅಂತ ಹೇಳಿ ಕರೀತಾರೆ. ಸೊ ಅದೇ ರೀತಿಯಾಗಿ ರಾಜಕೀಯ ಪಕ್ಷ ಎಂದರೇನು ಎನ್ನುವಂತಹ ಒಂದು ಪ್ರಶ್ನೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾಗಿರುವ ಜನಸಮೂಹವನ್ನ ನಾವು ರಾಜಕೀಯ ಪಕ್ಷ ಅಂತ ಹೇಳಿ ಕರೀತೇವೆ. ಒಂದು ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಗಳಿಸಿಕೊಳ್ಳುವಂತಹ ಉದ್ದೇಶದಿಂದ ಸಂಘಟಿತರಾಗಿರುವಂತಹ ಜನಸಮೂಹವನ್ನ ನಾವು ರಾಜಕೀಯ ಪಕ್ಷಗಳು ಅಂತ ಹೇಳಿ ಕರೀತೇವೆ. ಸೊ ಅದೇ ರೀತಿಯಾಗಿ ರಾಷ್ಟ್ರೀಯ ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ ಎನ್ನುವಂತಹ ಮತ್ತೊಂದು ಪ್ರಶ್ನೆಯನ್ನ ಕಾಣ್ತೇವೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ, ಮಲ್ಟಿ ಪಾರ್ಟಿ ಸಿಸ್ಟಮ್, ಬಹುಪಕ್ಷ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗಿದೆ. ಸೊ ಇಲ್ಲಿ ಪಕ್ಷ ಪದ್ಧತಿಯಲ್ಲಿ ನಾವು 3 ವಿಧಗಳನ್ನು ಕಾಣ್ತೇವೆ. ಒಂದು ಏಕಪಕ್ಷ ಪದ್ಧತಿ, ಮತ್ತೊಂದು ದ್ವಿಪಕ್ಷ ಪದ್ಧತಿ, ಮೂರನೇದಾಗಿರ್ತಕ್ಕಂಥದ್ದು ಬಹುಪಕ್ಷ ಪದ್ಧತಿ ಅಂತ ಹೇಳಿ 3 ರೀತಿಯ ವಿಧಗಳನ್ನ ಪಕ್ಷ ಪದ್ಧತಿಯಲ್ಲಿ ಕಾಣ್ತೇವೆ.
ಏಕಪಕ್ಷ ಪದ್ಧತಿ ಅಂತ ಹೇಳಿದ್ರೆ ಒಂದು ರಾಷ್ಟ್ರದಲ್ಲಿ ಯಾವುದಾದರೂ ಒಂದು ರಾಜಕೀಯ ಪಕ್ಷ ಮಾತ್ರ ಅಸ್ತಿತ್ವದಲ್ಲಿ ಇದ್ದರೆ ಅದನ್ನ ಏಕಪಕ್ಷ ಪದ್ಧತಿ ಅಂತ ಕರೀತೇವೆ. ಉದಾಹರಣೆ ಚೀನಾ ರಾಷ್ಟ್ರ. ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಒಂದು ರಾಜಕೀಯ ಪಕ್ಷ ಮಾತ್ರ ಅಸ್ತಿತ್ವದಲ್ಲಿ ಇದ್ದರೆ ಅದನ್ನ ಏಕಪಕ್ಷ ಪದ್ಧತಿ ಅಂತ ಕರೀತೇವೆ. ಅದಕ್ಕೆ ಉದಾಹರಣೆ ಕಮ್ಯುನಿಸ್ಟ್ ಆಡಳಿತವನ್ನು ಹೊಂದಿರತಕ್ಕಂತಹ, ಕಮ್ಯುನಿಸ್ಟ್ ಪಕ್ಷವನ್ನು ಹೊಂದಿರತಕ್ಕಂತಹ ಚೀನಾ ರಾಷ್ಟ್ರ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿರ್ತಕ್ಕಂತಹ ಪಕ್ಷ ಪದ್ಧತಿ ಅಂತ ಹೇಳಿದ್ರೆ ದ್ವಿಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತಕ್ಕಂಥದ್ದು. ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಎರಡು ರಾಜಕೀಯ ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿ ಇದ್ದರೆ ಅದನ್ನ ನಾವು ದ್ವಿಪಕ್ಷ ಪದ್ಧತಿ ಅಂತ ಹೇಳಿ ಕರೀತೇವೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ಅಮೆರಿಕ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳು. ಕೇವಲ ಎರಡು ರಾಜಕೀಯ ಪಕ್ಷಗಳು ಮಾತ್ರ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಥವಾ ಎರಡು ರಾಜಕೀಯ ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿ ಇದ್ದರೆ ಅದನ್ನ ದ್ವಿಪಕ್ಷ ಪದ್ಧತಿ ಅಂತ ಹೇಳಿ ಕರೀತಾರೆ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬಹುಪಕ್ಷ ಪದ್ಧತಿ ಅಂತ ಹೇಳಿದ್ರೆ, ಬಹುಪಕ್ಷ ಪದ್ಧತಿ ಅಂತ ಹೇಳಿದ್ರೆ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ದರೆ ಅದನ್ನ ಬಹುಪಕ್ಷ ಪದ್ಧತಿ ಅಂತ ಹೇಳಿ ಕರೀತೇವೆ. ಉದಾಹರಣೆ ಅಂತ ಹೇಳಿದ್ರೆ ಭಾರತ ಅಂತಕ್ಕಂಥ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ದರೆ ಅದನ್ನು ನಾವು ಬಹುಪಕ್ಷ ಪದ್ಧತಿ ಅಂತ ಹೇಳಿ ಕರೀತೇವೆ. ಸೊ ಹಾಗಾಗಿ ಭಾರತದಲ್ಲಿ ನಾವು ಅಳವಡಿಸಿಕೊಂಡಿರ್ತಕ್ಕಂತಹ ಪಕ್ಷ ಪದ್ಧತಿ ಯಾವುದು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಬಹುಪಕ್ಷ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳಿ ಬರೀಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ರಾಷ್ಟ್ರೀಯ ಪಕ್ಷ ಎಂದರೇನು ಎನ್ನುವಂತಹ ಒಂದು ಪ್ರಶ್ನೆ. ಪಕ್ಷಗಳಲ್ಲಿ ನಾವು ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಅಂತ ಕರೀತೇವೆ. ರಾಷ್ಟ್ರೀಯ ಹಿತಾಸಕ್ತಿಯ ಉದ್ದೇಶವನ್ನ ಹೊಂದಿದ್ದು ಕನಿಷ್ಠ 4 ರಾಜ್ಯಗಳಲ್ಲಿ ಚಲಾವಣೆಗೊಂಡಂತಹ ಒಟ್ಟು ಮತಗಳಲ್ಲಿ 6% ಹೆಚ್ಚು ಮತಗಳನ್ನು ಪಡೆದಿದ್ದರೆ ಅಂತಹ ರಾಜಕೀಯ ಪಕ್ಷವನ್ನ ನಾವು ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿ ಕರೀತೇವೆ. ಒಂದು ರಾಷ್ಟ್ರದಲ್ಲಿ ನಡೆದಂತಹ ಚುನಾವಣೆಗಳಲ್ಲಿ ಕನಿಷ್ಠ 4 ರಾಜ್ಯಗಳಲ್ಲಿ 6% ಹೆಚ್ಚು ಮತಗಳನ್ನ ಪಡೆಯುವಂತಹ ಸಾಮರ್ಥ್ಯ ರಾಜಕೀಯ ಪಕ್ಷಕ್ಕೆ ಇದ್ದರೆ ಅದನ್ನ ನಾವು ರಾಷ್ಟ್ರೀಯ ರಾಜಕೀಯ ಪಕ್ಷ, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿ ಗುರುತಿಸ್ತೇವೆ. ಉದಾಹರಣೆ ಕಾಂಗ್ರೆಸ್, ಬಿಜೆಪಿ, ಕಮ್ಯುನಿಸ್ಟ್ ಪಕ್ಷ, ಬಿಎಸ್ಪಿ ಪಕ್ಷ ಇವೆಲ್ಲವೂ ಸಹ ರಾಷ್ಟ್ರೀಯ ಪಕ್ಷಗಳು. ಕನಿಷ್ಠ 4 ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿ ಇದ್ದು 6% ಹೆಚ್ಚು ಮತಗಳನ್ನ ಗಳಿಸಿಕೊಂಡಿದ್ದರೆ ಅಂತಹ ಪಕ್ಷಗಳನ್ನ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿ ಕರೀತೇವೆ ಅಂತಕ್ಕಂಥದ್ದು. ಅಥವಾ ಕನಿಷ್ಠ 4 ಲೋಕಸಭಾ ಸ್ಥಾನಗಳನ್ನ ಗಳಿಸಿಕೊಂಡಿದ್ದರೆ ಅಂತಹ ಪಕ್ಷವನ್ನು ಸಹ ನಾವು ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಚುನಾವಣಾ ಆಯೋಗ ಮಾನ್ಯತೆಯನ್ನ ಕೊಡುತ್ತದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಾಗೆಯೇ ಪ್ರಾದೇಶಿಕ ಪಕ್ಷ ಅಂತ ಹೇಳಿದ್ರೆ ಪ್ರಾದೇಶಿಕ ಹಿತಾಸಕ್ತಿಗಳ ಆಧಾರದ ಮೇಲೆ ಭಾಷೆ, ಗಡಿ, ಧಾರ್ಮಿಕ ಇನ್ನಿತರ ಅಂಶಗಳ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬರುವಂತಹ ರಾಜಕೀಯ ಪಕ್ಷಗಳನ್ನ ನಾವು ಪ್ರಾದೇಶಿಕ ಪಕ್ಷಗಳು ಅಂತ ಹೇಳಿ ಕರೀತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆಯಾಯಿತು ಮತ್ತು ಅದರ ಸ್ಥಾಪಕರು ಯಾರು ಎನ್ನುವಂತಹ ಪ್ರಶ್ನೆಯನ್ನು ನಾವು ಇಲ್ಲಿ ಕಾಣ್ತೇವೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು. ಅದರ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ಎ.ಓ. ಹ್ಯೂಮ್ ಎಂತಕ್ಕಂಥವರು. ಎ.ಓ. ಹ್ಯೂಮ್ ರವರು 1885ರಲ್ಲಿ
ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆಯನ್ನ ಮಾಡಿದ್ದಾರೆ ಅಂತಕ್ಕಂಥ. ಸೊ ಅದೇ ರೀತಿಯಾಗಿ NDA ವಿಸ್ತರಿಸಿ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕಾಣ್ತದೆ. ಮೈತ್ರಿಕೂಟಗಳು ಭಾರತದಲ್ಲಿ 2 ಮೈತ್ರಿಕೂಟಗಳನ್ನು ಕಾಣ್ತೇವೆ. ಒಂದು NDA ಎನ್ನುವಂತಹ ಒಂದು ಮೈತ್ರಿಕೂಟ, ಮತ್ತೊಂದು UPA ಎನ್ನುವಂತಹ ಮತ್ತೊಂದು ಮೈತ್ರಿಕೂಟವನ್ನ ನಾವು ಕಾಣ್ತೇವೆ. NDA ವಿಸ್ತರಿಸಿ ಅಂತ ಹೇಳಿದ್ರೆ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಎನ್ನುವಂತಹ ಅರ್ಥವನ್ನ ನಾವು ಕಾಣ್ತೇವೆ. ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂತೇಳಿ ಅದರ ಅರ್ಥವನ್ನ ಕಾಣ್ತೇವೆ. ಈ NDAಯ ಮೈತ್ರಿಕೂಟದ ನಾಯಕ ಪಕ್ಷ ಯಾವುದು ಅಂತ ಹೇಳಿದ್ರೆ ಬಿಜೆಪಿ NDAಯ ನೇತೃತ್ವವನ್ನ ವಹಿಸಿಕೊಂಡಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ UPA ಅನ್ನು ವಿಸ್ತರಿಸಿ ಅಂತ ಹೇಳಿದ್ರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಹೇಳಿ ನಾವು ಕಾಣ್ತೇವೆ. ಕನ್ನಡದಲ್ಲಿ ಅದನ್ನು ನಾವು ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ ಅಂತ ಕರೀತೇವೆ. ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ UPA, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಥವಾ ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ. ಈ UPA ನಾಯಕತ್ವವನ್ನ ಕಾಂಗ್ರೆಸ್ ಪಕ್ಷ ವಹಿಸಿಕೊಳ್ಳುತ್ತದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣುತ್ತೇವೆ ಅಂತಕ್ಕಂಥದ್ದು. NDA ಮತ್ತು UPA ವಿಸ್ತರಿಸಿ ಅಂತ ಹೇಳಿ ಸಾಮಾನ್ಯವಾಗಿ ನಿಮ್ಮ ಪರೀಕ್ಷೆಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ. ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ NDA, UPA ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅನ್ನುವಂತಹ ವಿಸ್ತಾರಗಳನ್ನು ಅಥವಾ ಅರ್ಥವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಮತ್ತೊಂದು, ಬಿಜೆಪಿ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳಿದ್ರೆ 1980ರಲ್ಲಿ ಜನತಾ ಪಕ್ಷದಿಂದ ವಿಭಜನೆಯಾಗುವುದರ ಮೂಲಕ ಜನತಾ ಪಕ್ಷದಲ್ಲಿ ಇದ್ದಂತಹ ವಿಲೀನವಾಗಿದ್ದಂತಹ ಜನಸಂಘ ಎನ್ನುವಂತಹ ಒಂದು ರಾಜಕೀಯ ಪಕ್ಷ ಜನತಾ ಪಕ್ಷದಿಂದ 1980ರಲ್ಲಿ ಹೊರಬರುವುದರ ಮೂಲಕ ಭಾರತೀಯ ಜನತಾ ಪಕ್ಷ ಅಥವಾ ಬಿಜೆಪಿ ಎನ್ನುವಂತಹ ಹೊಸ ಪಕ್ಷ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿತು ಅಂತ ನಾವು ಕಾಣ್ತೇವೆ. ಕಮ್ಯುನಿಸ್ಟ್ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳಿದ್ರೆ 1924ರಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. MN ರಾಯ್ ಅಂತಕ್ಕಂಥವರು ಮತ್ತು ಇತರೆ ನಾಯಕರುಗಳು ಕಮ್ಯುನಿಸ್ಟ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತೇವೆ. ಸೊ ಇಲ್ಲಿ ಪಕ್ಷಾಂತರ ಎಂದರೇನು ಎನ್ನುವಂತಹ ಮತ್ತೊಂದು ಪ್ರಶ್ನೆಯನ್ನು ನಾವು ಕಾಣ್ತೇವೆ. ಶಾಸಕಾಂಗಕ್ಕೆ ಆಯ್ಕೆಯಾದಂತಹ ಸದಸ್ಯನು ತನ್ನ ಮಾತೃಪಕ್ಷಕ್ಕೆ ರಾಜೀನಾಮೆಯನ್ನ ನೀಡದೆ ಮತ್ತೊಂದು ಪಕ್ಷಕ್ಕೆ ವಲಸೆ ಹೋಗುವುದನ್ನು ಪಕ್ಷಾಂತರ ಅಂತ ಹೇಳಿ ಕರೀತಾರೆ. ಶಾಸಕಾಂಗಕ್ಕೆ ಆಯ್ಕೆಯಾದಂತಹ ಸದಸ್ಯನು ತನ್ನ ಮಾತೃಪಕ್ಷಕ್ಕೆ ರಾಜೀನಾಮೆಯನ್ನ ನೀಡದೆ ಮತ್ತೊಂದು ಪಕ್ಷಕ್ಕೆ ವಲಸೆ ಹೋಗುವುದನ್ನು ಪಕ್ಷಾಂತರ ಅಥವಾ ಡಿಫೆಕ್ಷನ್ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಅಂತ ಹೇಳಿದ್ರೆ ಏಪ್ರಿಲ್ 1, 1985ರಲ್ಲಿ ಭಾರತದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬಂದಿತು. 1985 ಏಪ್ರಿಲ್ 1ರಂದು ಜಾರಿಗೆ ಬಂದಿತು ಅನ್ನುವಂಥದ್ದನ್ನ ಕಾಣ್ತೇವೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಯಾರು ಜಾರಿಗೆ ತಂದರು ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ 1985ರಲ್ಲಿ ಸಂವಿಧಾನಕ್ಕೆ 52ನೇ ತಿದ್ದುಪಡಿ ತರುವುದರ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಅಂತೇಳಿ ನಾವು ಕಾಣ್ತೇವೆ. ಈ ಪಕ್ಷಾಂತರಕ್ಕೆ ಇರುವಂತಹ ಇತರ ಹೆಸರುಗಳು ಏನು ಅನ್ನುವಂತಹ
ಎನ್ನುವಂತಹ ಮತ್ತೊಂದು ಪ್ರಶ್ನೆ. ಪಕ್ಷಾಂತರಕ್ಕೆ ಇರುವಂತಹ ಬೇರೆ ಬೇರೆ ಹೆಸರುಗಳು ಅಂತ ಹೇಳಿದ್ರೆ ಫ್ಲೋರ್ ಕ್ರಾಸಿಂಗ್ ಅನ್ನುವಂತಹ ಹೆಸರಿನಿಂದ ಕರೆಯಲಾಗ್ತದೆ, ಕಾರ್ಪೆಟ್ ಕ್ರಾಸಿಂಗ್ ಎನ್ನುವಂತಹ ಹೆಸರಿನಿಂದ ಕರೆಯಲಾಗ್ತದೆ, ಡಿಫೆಕ್ಷನ್ ಎನ್ನುವಂತಹ ಹೆಸರಿನಿಂದ ಕರೆಯಲಾಗ್ತದೆ, ಕುದುರೆ ವ್ಯಾಪಾರ ಅಂತಲೂ ಸಹ ಪಕ್ಷಾಂತರವನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಇನ್ನು ಕೊನೆಯದಾಗಿರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆ ಅಂತ ಹೇಳಿದ್ರೆ ನೋಟ ಎಂದರೇನು ಎನ್ನುವಂತಹ ಪ್ರಶ್ನೆ. ನೋಟ ಅಂತ ಹೇಳಿದ್ರೆ ನನ್ ಆಫ್ ದ ಎಬವ್, ಮೇಲಿನ ಯಾವುದೂ ಅಲ್ಲ ಎನ್ನುವಂತಹ ಅರ್ಥವನ್ನ ನೀಡುತ್ತದೆ ಅಂತಕ್ಕಂಥ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ನಲ್ಲಿ ಈ ನೋಟ ಎನ್ನುವಂತಹ ಪ್ರಮುಖವಾದಂತಹ ಮತ್ತೊಂದು ಅಂಶವನ್ನ ಸೇರ್ಪಡೆ ಮಾಡಲಾಗಿದೆ. ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಮತದಾರನಿಗೆ ಮೇಲೆ ಸ್ಪರ್ಧಿಸಿರುವಂತಹ ಯಾವುದೇ ಅಭ್ಯರ್ಥಿಗಳು ಅಥವಾ ಯಾವುದೇ ರಾಜಕೀಯ ಪಕ್ಷಗಳು ಇಷ್ಟವಾಗಲಿಲ್ಲವೆಂದರೆ ನಕಾರಾತ್ಮಕವಾದಂತಹ ಮತವನ್ನ ಚಲಾವಣೆಯನ್ನ ಮಾಡಲು ಅವಕಾಶ ಕೊಡುವಂತಹ ಉದ್ದೇಶದಿಂದ ನೋಟ ಎನ್ನುವಂತಹ ಹೊಸ ವ್ಯವಸ್ಥೆಯನ್ನ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಜಾರಿಗೆ ತಂದಿದೆ ಅಂತಕ್ಕಂಥ. ನೋಟ ವಿಸ್ತರಿಸಿ ಅಂತ ಹೇಳಿದ್ರೆ ನನ್ ಆಫ್ ದ ಎಬವ್ ಅಂತ ಹೇಳಿದ್ರೆ ಮೇಲಿನ ಯಾವುದೂ ಅಲ್ಲ ಎನ್ನುವಂತಹ ಅರ್ಥವನ್ನ ನಾವು ಇಲ್ಲಿ ಕಾಣುತ್ತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇನ್ನು ಕೆಲವು ಪ್ರಶ್ನೆಗಳನ್ನ ನಾವು ಗುರುತಿಸುವುದಾದರೆ 1 ಮತ್ತು 2 ಅಂಕಗಳಲ್ಲಿ ಚುನಾವಣಾ ಸುಧಾರಣೆಗಳಿಗಾಗಿ ಭಾರತದಲ್ಲಿ ನೇಮಕವಾಗಿರುವಂತಹ ಸಮಿತಿಗಳನ್ನ ಹೆಸರಿಸಿ ಎನ್ನುವಂತಹ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಾಧ್ಯ ಇದೆ. ತಾರ್ಗುಂಡೆ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ, ವಾಂಚು ಸಮಿತಿ, ಅನೇಕ ಸಮಿತಿಗಳನ್ನ ರಚನೆಯನ್ನ ಮಾಡಲಾಗಿದೆ ಅಂತಕ್ಕಂಥ. ಪ್ರಮುಖವಾಗಿರ್ತಕ್ಕಂತಹ ಸಮಿತಿಗಳನ್ನ ಹೆಸರಿಸಿ ಅಂತ ಹೇಳಿದ್ರೆ ತಾರ್ಗುಂಡೆ ಸಮಿತಿ, ವಾಂಚು ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿ ಎನ್ನುವಂಥದ್ದನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಚುನಾವಣಾ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎನ್ನುವಂತಹ ಶಿಫಾರಸನ್ನು ಮಾಡಿದ ಸಮಿತಿ ಯಾವುದು ಅನ್ನುವಂತಹ ಮತ್ತೊಂದು ಪ್ರಶ್ನೆಯನ್ನ ಕೇಳಬಹುದು. ಇಂದ್ರಜಿತ್ ಗುಪ್ತಾ ಸಮಿತಿ ಎನ್ನುವಂಥದ್ದು ಚುನಾವಣಾ ಸುಧಾರಣೆಗಳ ಬಗ್ಗೆ ಅಧ್ಯಯನವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಚುನಾವಣಾ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು, ಆ ರೀತಿಯಾದಾಗ ಚುನಾವಣಾ ಅವ್ಯವಹಾರಗಳನ್ನ ನಿಯಂತ್ರಣವನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ಇಂದ್ರಜಿತ್ ಗುಪ್ತಾ ಸಮಿತಿ ಅಂತಕ್ಕಂಥದ್ದು ಪ್ರತಿಪಾದನೆಯನ್ನ ಮಾಡಿತು ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಅಧ್ಯಾಯ 2ರಲ್ಲಿ ಅಂದ್ರೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತಹ ಅಧ್ಯಾಯದಲ್ಲಿ ಸುಮಾರು ಈ 31 ಮತ್ತು 2 ಅಂಕದ ಪ್ರಶ್ನೆಗಳನ್ನ ಕಾಣಲಿಕ್ಕೆ ನಾವು ಸಾಧ್ಯ ಇದೆ. ಇನ್ನು 5 ಅಂಕಗಳ ಪ್ರಶ್ನೆಗಳಲ್ಲಿ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿರಿ, ಪಕ್ಷ ಪದ್ಧತಿಯ ವಿಧಗಳನ್ನು ವಿವರಿಸಿರಿ, ರಾಜಕೀಯ ಪಕ್ಷದ ಸ್ವರೂಪವನ್ನು ವಿವರಿಸಿರಿ, ರಾಜಕೀಯ ಪಕ್ಷದ ಕಾರ್ಯಗಳನ್ನು ವಿವರಿಸಿರಿ, ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ 5 ಮತ್ತು 10 ಅಂಕಗಳ ಪ್ರಶ್ನೆಯನ್ನ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ 2ನೇ ಅಧ್ಯಾಯದಲ್ಲಿ ಕನಿಷ್ಠ 10 ರಿಂದ 12 ಅಂಕಗಳನ್ನ ನಾವು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ನಿರೀಕ್ಷೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. 1 ಅಂಕದ ಪ್ರಶ್ನೆಯನ್ನ ಕೇಳಲಿಕ್ಕೆ ಅವಕಾಶ ಇದೆ, 2 ಅಂಕದ ಪ್ರಶ್ನೆಗಳು ಮತ್ತು 1 5 ಅಂಕದ ಪ್ರಶ್ನೆ, 1 10 ಅಂಕದ ಪ್ರಶ್ನೆಯನ್ನ ಕೇಳಲಿಕ್ಕೆ ಈ ಅಧ್ಯಾಯದಲ್ಲಿ ಅವಕಾಶ ಇದೆ. ಸೊ ವಿದ್ಯಾರ್ಥಿಗಳೇ, ನಾವು ಮುಂದಿನ ತರಗತಿಯಲ್ಲಿ ಅಧ್ಯಾಯ 3 ಭಾರತದಲ್ಲಿ ಆಡಳಿತ ಯಂತ್ರ ಎನ್ನುವ ಅಧ್ಯಾಯವನ್ನು ಕುರಿತು ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು.